ರಾಣೆಬೆನ್ನೂರು ಕೆಎಲ್ಇ ಡಾಕ್ಟರ್ ಪ್ರಭಾಕರ ಕೋರೆ ಆಸ್ಪತ್ರೆ, ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಮತ್ತು ಕೆಎಲ್ಇ ಸಂಸ್ಥೆಗಳ ಸಹಯೋಗದಲ್ಲಿ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಬಹುಅಂಗ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಶಿಬಿರವು 2026 ಆಗಸ್ಟ್ 8ರಂದು ಶನಿವಾರ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದ್ದು, ಕೆಎಲ್ಇ ರಾಜರಾಜೇಶ್ವರಿ ಮಹಿಳಾ ವಿದ್ಯಾಲಯ ಬಸ್ ಸ್ಟ್ಯಾಂಡ್ ಹತ್ತಿರ ರಾಣೆಬೆನ್ನೂರಿನಲ್ಲಿ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಹೃದಯ ರೋಗ, ಕಣ್ಣು, ಕಿವಿ ಮೂಗು ಗಂಟಲು, ಶ್ವಾಸಕೋಶ, ಮೂತ್ರಪಿಂಡ, ಸ್ತ್ರೀರೋಗ, ಮಕ್ಕಳ ರೋಗ, ಎಲುಬು ಮತ್ತು ಕೀಲು, ಚರ್ಮರೋಗ ಸೇರಿದಂತೆ ಅನೇಕ ವಿಭಾಗಗಳ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮತ್ತು ಸಲಹೆ ನೀಡಲಾಗುತ್ತದೆ. ಇದಲ್ಲದೆ ಅಗತ್ಯವಿರುವ ರೋಗಿಗಳಿಗೆ ಮುಂದಿನ ಹಂತದ ಚಿಕಿತ್ಸೆ ಹಾಗೂ ಶಸ್ತ್ರಚಿಕಿತ್ಸೆಗಾಗಿ ಕೆಎಲ್ಇ ಆಸ್ಪತ್ರೆಯಲ್ಲಿ ವಿಶೇಷ ಮಾರ್ಗದರ್ಶನ ಮತ್ತು ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ನಾವು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 79ನೇ ಜನ್ಮದಿನ ಅಂಗವಾಗಿ ಆಗಸ್ಟ್ 8ನೇ ತಾರೀಕು ಬೃಹತ್ತೊಂದು ಆರೋಗ್ಯ ಮೇಳವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಇದರಲ್ಲಿ 21 ರೋಗಗಳಿಗೆ ಉಚಿತವಾದ ತಪಾಸಣೆ ಮತ್ತು ಚಿಕಿತ್ಸೆ, ತಪಾಸಣೆ ಅಷ್ಟಲ್ಲ, ತಪಾಸಣೆ ಮಾಡೋದಷ್ಟಲ್ಲ, ತಪಾಸಣೆ ಮಾಡಿ ಅವರಿಗೆ ಔಷಧಗಳ ಒಂದು ವಿತರಣೆ, ಉಚಿತವಾದ ವಿತರಣೆ, ಹೆಚ್ಚಿನ ಚಿಕಿತ್ಸೆ ಏನಾದರೂ ಬೇಕಾದಲ್ಲಿ ನಾವು ಅವರಿಗೆ ನಮ್ಮ ಹುಬ್ಬಳ್ಳಿ ಬೇಕಾದರೆ ಹುಬ್ಬಳ್ಳಿ ಕಳಿಸ್ಕೊಡ್ತೀವಿ, ಬೆಳಗಾವಿಗೆ ಬೇಕಾದರೆ ಬೆಳಗಾವಿಗೆ ಕಳಿಸ್ತೀವಿ. ನಮ್ಮದು ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ ಬೆಳಗಾವಿಯಲ್ಲಿ, ಹೇಳಿ ಡಾಕ್ಟರ್ ಸಂಪತ್ ಕುಮಾರ್ ಕ್ಯಾನ್ಸರ್ ಆಸ್ಪತ್ರೆ ಅಂತೇಳಿ, ವೆಲ್ ಫರ್ನಿಶ್ಡ್ ಆ್ಯಂಡ್ ವೆಲ್ ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಸ್ಪತ್ರೆ ಅದು. ಇಲ್ಲಿ ಏನಾದರೂ ಕ್ಯಾನ್ಸರ್ ಡಿಟೆಕ್ಷನ್ ಆತಂದ್ರೆ ಅವ್ರನ್ನ ನಾವು ಉಚಿತವಾಗಿ ನಾವು ಬೆಳಗಾವಿಗೆ ಕರ್ಕೊಂಡು ಹೋಗಿ ಅವರಿಗೆ ಆ ಚಿಕಿತ್ಸೆ ಕೊಡುವ ಏರ್ಪಾಟನ್ನು ಮಾಡಿದ್ದೇವೆ. ಆದ ಕಾರಣ ಇದು ಹೆಚ್ಚಿನ ಒಂದು ಲಾಭ ಈ ಭಾಗದ ಬಡಜನರಿಗೆ ತಲುಪಬೇಕು ಅಂತೇಳಿ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಆಶೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಿತ ಒಂದು ಉಚಿತವಾದ ಆರೋಗ್ಯ ತಪಾಸಣೆ ಆಗಬೇಕು, ಅವರ ಆರೋಗ್ಯ ಒಳ್ಳೆಯದಿರಬೇಕು ಅಂತೇಳಿ ಅವ್ರದ್ದು ಇಚ್ಛೆ ಅದ. ಆ ಕಾರಣಕ್ಕಾಗಿ ನಾವು ಆಗಸ್ಟ್ 8ನೇ ತಾರೀಕು ಬೃಹತ್ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಈಗಾಗಲೇ ಎಲ್ಲ ಕಡೆಗೆ ಪ್ರಚಾರ ಮಾಡಿದ್ದೇವೆ, ಎಲ್ಲ ಹಳ್ಳಿಗಳಿಗೂ ಪ್ರಚಾರ ಮಾಡಿದ್ದೇವೆ. ಎಲ್ಲ ಸಂಸ್ಥೆಗಳು, ಸಂಘ ಸಂಸ್ಥೆಗಳಿಗೂ ಎಲ್ಲರಿಗೂ ನಾವು ಆಗಲೇ ತಿಳಿಸಾಗಿದೆ. ನಾವು ಸುಮಾರು 8,000 ಜನರಿಗೆ ಇಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸಾರ್ವಜನಿಕರು, ಬಡವರು ಇದ್ರ ಉಪಯೋಗ ತಗೋಬೇಕಂತೇಳಿ ನಾನು ಕೇಳ್ಬೋದು. ಸರ್, ಈಗಾಗಲೇ ವಯಸ್ಕರಿಗೆ ಮಕ್ಕಳ ರೋಗಕ್ಕೂ ಸಹಿತ ಏನೋ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬರ್ತಾರೆ, ಬರೀ ಡಾಕ್ಟರ್ಸ್ ಅಲ್ಲ ಅಂತ ಹೇಳ್ತಾರೆ ನಾವು, ಸ್ಪೆಷಾಲಿಟಿ ಡಾಕ್ಟರ್ಸ್ ಬರ್ತಾರೆ. ಕೇವಲ MBBS ಡಾಕ್ಟರ್ ಅಲ್ಲ, MS ಡಾಕ್ಟರ್ ಅಲ್ಲ, ಇನ್ನೂ ಹೆಚ್ಚಿನ ಒಂದು ತಪಾಸಣೆಗೆ ಹೆಚ್ಚಿನ ತಜ್ಞರು ಬರ್ತಾರೆ. ಎಲ್ಲರಿಗೂ ಉಚಿತ, ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಉಚಿತ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಜನ್ಮದಿನದ ಪ್ರಯುಕ್ತ ಕೆಎಲ್ಇ 2 ಮೆಡಿಕಲ್ ಕಾಲೇಜು, ಒಂದು ಹುಬ್ಳಿ ಮತ್ತು ಒಂದು ಬೆಳಗಾವಿ, 2 ಮೆಡಿಕಲ್ ಕಾಲೇಜಿನ ವತಿಯಿಂದ ಮತ್ತು ರೋಟರಿ ಕ್ಲಬ್ ರಾಣೆಬೆನ್ನೂರು ಮತ್ತು APMC ವರ್ತಕರ ಸಂಘದ ವತಿಯಿಂದ ಆಗಸ್ಟ್ 8ರಂದು ಬೃಹತ್ ಸ್ಪೆಷಾಲಿಟಿ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಚೆಕಪ್ ಕ್ಯಾಂಪನ್ನು ಇಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಸೂಪರ್ ಸ್ಪೆಷಾಲಿಟಿ ನಾವು ಬರೀ ಕನ್ಸಲ್ಟೇಷನ್ಗೆ ಹೋಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಮೊದಲೇ, ಮತ್ತು ಅದಕ್ಕೆ $1,000 ಫೀಸ್ ಇರುತ್ತೆ. ಕಾಮನ್ ಪೀಪಲ್ಗೆ ಖಂಡಿತವಾಗಿ ಅದು ಆಗತಕ್ಕಂಥ ಕಷ್ಟ ಕೆಲಸ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ. ಮತ್ತು ಅದ್ರ ಜೊತೆಗೆ ಲೋಕಲಿ ಅವತ್ತೇ ಅವೈಲೇಬಲ್ ನಾವು ಮಾಡ್ತಾ ಇದ್ದೇವೆ. ಏನಂದ್ರೆ ಈ ಕ್ಯಾನ್ಸರ್ ಡಿಟೆಕ್ಷನ್ಗೆ, ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ಗೆ ಪ್ಯಾಸ್ ಮೇಯರ್ ಅದೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅಂಥದ್ದು ಇಲ್ಲಿ ಕೂಡ ಮಾಡಿಸ್ತಾ ಇದ್ದೇವೆ ಪ್ಯಾಸ್ ಮೇಯರ್ ಕೂಡ. ಮತ್ತು ಇನ್ನೂ ಅನೇಕ ಡಯಾಗ್ನೋಸ್ಟಿಕ್ಸ್ ಯೂನಿಟ್ಸ್ಗಳು ಈಕೋ ಇರ್ಬೋದು ಹಾರ್ಟ್ ಪೇಷಂಟ್ಗೆ, ಅದು ಕೂಡ ಮಾಡ್ತಕ್ಕಂಥದ್ದು ಇಲ್ಲೇ ಆಗುತ್ತೆ. ಅದ್ರ ಜೊತೆಗೆ ಬರೀ ಇನ್ವೆಸ್ಟಿಗೇಷನ್ಸ್ ಮಾಡದೆ ಅವ್ರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಇದ್ರೂ ಕೂಡ ಇಲ್ಲೇ ಕೊಡ್ತಕ್ಕಂಥದ್ದಾಗುತ್ತೆ. ಮತ್ತು ಅದ್ರ ಜೊತೆಗೆ ಏನು ಮತ್ತೇನಾದರೂ ಅವಶ್ಯಕತೆ ಬಿದ್ದರೆ ಅವರಿಗೆ ಮತ್ತೆ ಕರ್ಕೊಂಡೋಗಿ ಅಲ್ಲಿ ಸರ್ಜರಿ ಮಾಡ್ತಕ್ಕಂಥದ್ದು ಆಗುತ್ತೆ. ಮತ್ತು ಇದರಲ್ಲಿ ಎಲ್ಲ ಕಾಯಿಲೆಗಳು ಅಂದರೆ ಹೃದಯ ರೋಗ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಸಂಬಂಧಪಟ್ಟಿದ್ದಿರ್ಬೋದು, ಮೂತ್ರಕೋಶ, ಮೂತ್ರಪಿಂಡ ಸ್ಪೆಷಲಿಸ್ಟ್ ಕೂಡ ಬರ್ತಾ ಇದ್ದಾರೆ. ಮತ್ತು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಕೂಡ ಬೆಳಗಾವಿಯಲ್ಲಿದೆ, ಅದು ಕೂಡ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಗ್ಯಾಸ್ಟ್ರೋಎಂಟ್ರಾಲಜಿ ಇರ್ಬೋದು, ಗ್ಯಾಸ್ಟ್ರೋ ಸರ್ಜರಿ ಇರ್ಬೋದು, ವೈದ್ಯಕೀಯ ಅಂದರೆ ಎಂಡೋಕ್ರೈನಾಲಜಿ ಮತ್ತು ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಕಣ್ಣಿನ ಸರ್ಜರಿ ಇರ್ಬೋದು, ಆಮೇಲೆ ಅದ್ರ ಜೊತೆಗೆ ಎಲುಬು ಕೀಲುಗಳ ಮರುಜೋಡಣೆ ಇರತಕ್ಕಂಥದ್ದು. ಈಗ ಪಲ್ಮನಾಲಜಿ ಬ್ರಾಂಚ್ ಭಾಳಷ್ಟು ಡೆವಲಪ್ ಆಗಿದೆ, ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಕ್ಕಂಥ ಇರ್ಬೋದು, ಕಿವಿ ಮೂಗು ಗಂಟಲದಾಗ ಬಂದು ಸಂಬಂಧಪಟ್ಟದ್ದು ಇರ್ಬೋದು. ಆಮೇಲೆ ಪ್ರಸೂತಿ ಸ್ತ್ರೀರೋಗ ತಗ್ಗಿರೋ ಬಗ್ಗೆ ಡೆಲಿವರಿ ಇರ್ಬೋದು, ಯುಟ್ರೈನ್ ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು. ಆಮೇಲೆ ಇನ್ಫರ್ಟಿಲಿಟಿ ಅಂದರೆ ಈಗ ನಮ್ಮ ಮಕ್ಕಳಾಗಿರಲ್ಲ ಅದ್ರ ಬಗ್ಗೆ
ಇನ್ಫರ್ಟಿಲಿಟಿ ಬಗ್ಗೆ ಬಂಧಿತನ ಬಗ್ಗೆ ಕೂಡ ಅವತ್ತು ಅವ್ರು ಸ್ಪೆಷಲಿಸ್ಟ್ ಬರ್ತಾರೆ, ಚಿಕ್ಕ ಮಕ್ಕಳ ತಜ್ಞರು ಬರ್ತಾರೆ, ಮತ್ತು ಕ್ಯಾನ್ಸರ್, ಚರ್ಮ ರೋಗ, ದಂತ ರೋಗ, ಭೌತಿಕ ಚಿಕಿತ್ಸೆ, ಆಯುರ್ವೇದ, ಹೋಮಿಯೋಪತಿ ಮತ್ತು ಆಯುಷ್ಮಾನ್ ಕಾರ್ಡ್. ಮತ್ತು ಇದರಲ್ಲಿ ಯಾವುದೇ ಹೆಲ್ತ್ ಕಾರ್ಡ್ ಇದೆ, ಎಲ್ಲ ಹೆಲ್ತ್ ಕಾರ್ಡ್ ಇದ್ದವು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಅದನ್ನೆಲ್ಲದೂ ಕೂಡ ಸರ್ಜರಿ ಇದ್ದರೆ ಫ್ರೀಯಾಗಿ ಮಾಡ್ತಾ ಕರ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಇಲ್ಲಿಂದ ಮಾಡ್ತೀವಿ. ಕಾರ್ಡ್ ಇಲ್ಲದೆ ಇದ್ರೂ ಕೂಡ ಅವ್ರಿಗೆ ಯಾರು ಕಾರ್ಡ್ ಇಲ್ಲ ಅಂತ ಅವ್ರು ಬೇಜಾರಾಗ್ತಕ್ಕಂತಿಲ್ಲ. ಅವ್ರಿಗೂ ಕೂಡ ನಾವು ಕನ್ಸೆಷನ್ ರೇಟಲ್ಲಿ 2 ಮೆಡಿಕಲ್ ಕಾಲೇಜಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ವಿ. ಇದ್ರ ಸದುಪಯೋಗ ಸಾಮಾನ್ಯ ವ್ಯಕ್ತಿಗೂ ಕೂಡ ಮೆಡಿಕಲ್ ಫೆಸಿಲಿಟಿ ಸಿಗಬೇಕು, ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಸರ್ಜರಿ ಮತ್ತು ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಆಲ್ರೆಡಿ ನಾವು ಗದಗಲ್ಲಿ ಮಾಡಿದ್ದೀವಿ. ಗದಗಲ್ಲಿ ಕೂಡ ಒಳ್ಳೆ ರೆಸ್ಪಾಂಡ್ ಆಯಿತು. 11,000 ಪೇಷಂಟ್ಸ್ ನೋಡಿದ್ದೀವಿ. ಅದರಲ್ಲಿ ಸಾಕಷ್ಟು ಜನ ಆಪ್ರೇಷನ್ ಕೂಡ ಸೆಲೆಕ್ಟ್ ಆಗಿದೆ, ಅವ್ರ ಆಪ್ರೇಷನ್ ಕೂಡ ಆಗಿದೆ. ಅದೇ ಥರ ಇಲ್ಲಿ ಕೂಡ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಗದಗಲ್ಲಿ ಆಗಿದೆ, ನಮ್ಮಲ್ಲಿ ರಾಣೆಯಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಹಾವೇರಿಲಿ ಕೂಡ ಮುಂದಿನ ತಿಂಗಳಿದೆ. ಆ ದೃಷ್ಟಿಯಿಂದ ಅವರು ಕೋರಿಯವರದು ಕನಸು ಏನಂದರೆ ಕಟ್ಟ ಕಡೆ ವ್ಯಕ್ತಿ ಕೂಡ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಎಲ್ಲ ಈಗ ಆಧುನಿಕ ಸೌಕರ್ಯ ಇರ್ತಕ್ಕಂಥ ಮೆಡಿಕಲ್ ಫೆಸಿಲಿಟಿ ಸಿಗಲಿ ಅನ್ನೋ ಅವರು ಆಸೆ ನಾವೆಲ್ಲರೂ ಕೂಡ ನೆರವೇರಿಸೋಣ ಅಂತೇಳಿ ಜೈ ಜೈ ಕರ್ನಾಟಕ. ಸರ್ ಹೆಸರು ಅವ್ರದ್ದು ಬರ್ತಡೇ ಬಂದಿದೆ. ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ನಾವು KLE ಮೆಡಿಕಲ್ ಕಾಲೇಜು ಮತ್ತು ರೋಟರಿ ಸಂಸ್ಥೆ ಮತ್ತು APMC ಕಡೆಯಿಂದ ಮಾಡ್ತಾಯಿದ್ವಿ. ಬರ್ತಡೇನ ಅವ್ರ ಅಂಗವಾಗಿ ಹೆಸರು ಹೇಳಿ ಮಾಡ್ತಾಯಿದ್ವಿ ಅಷ್ಟೇ. ಅದರಲ್ಲಿ ಅವರಾದರೂ 2 ಮೆಡಿಕಲ್ ಕಾಲೇಜಿನ ಹೆಡ್ಡೆ ಅವರು. ಅದರಲ್ಲಿ ಏನು ಮಾಡ್ತಕ್ಕಂಥದ್ದು ಏನೋ ಎಲ್ಲರೂ ಕೂಡ ಮಾಡ್ದಂಗೆ. KLE ವೈದ್ಯಕೀಯ ಮಹಾವಿದ್ಯಾಲಯ ಹುಬ್ಬಳ್ಳಿ, ಬೆಳಗಾವಿ ಹಾಗೂ ರಾಣೆಬೆನ್ನೂರು ರೋಟರಿ ಕ್ಲಬ್ ಹಾಗೂ ವರ್ತಕರ ಸಂಘದ ಸಹಯೋಗದೊಂದಿಗೆ ದಿನಾಂಕ 8/8/2026 ಶನಿವಾರ ದಿವಸ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಅವತ್ತೇ ಹುಟ್ಟಿದ ಮಗುವಿನಿಂದ 100 ವರ್ಷದವರೆಗೆ ವ್ಯಕ್ತಿ ನಡುವೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಅವತ್ತೇ ಹುಟ್ಟಿದ ಮಗುವಿನಿಂದ ಹಿಡಿದು 100 ವರ್ಷದವರೆಗೆ ಎಲ್ಲರಿಗೂ ಎಲ್ಲ ಬಗೆಯ ಕಾಯಿಲೆಗಳಿಗೆ ಉಚಿತ ತಪಾಸಣೆ ಶಿಬಿರ ಹಾಗೂ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಲು ಎಲ್ಲ ಏರ್ಪಡಿಸಿದ್ದೇವೆ. ರಾಣೆಬೆನ್ನೂರು ತಾಲೂಕಿನ ಎಲ್ಲ ಜನರು ಇದರ ಉಪಯೋಗ ಪಡೆಯಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಬೃಹತ್ ಉಚಿತ ಆರೋಗ್ಯ ತಪಾಸಣೆ ನಮ್ಮ 79ನೇ ಹುಟ್ಟುಹಬ್ಬದ ಪ್ರಭಾತ್ ಕೋರೆಯವರ ಅಂಗವಾಗಿ ಇದು ಈ ಒಂದು ಚಿಕಿತ್ಸೆ ಕಡೆ ಬಡ ರೋಗಿಗಳಿಗೂ ಸಹಿತ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಏರ್ಪಾಟನ್ನು ಮಾಡಿದ್ದೀವಿ. ಮತ್ತು ಬರೀ ಬಡ ರೋಗಿಗಳಿಗೂ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಸಹಿತ ಮುಟ್ಟಬೇಕು. ಆ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ನಮ್ಮ ಜನಸೇವೆಗೆ ನಮ್ಮ ಪ್ರಭಾಕರ ಕೋರೆಯವರ ಒಂದು ಹೆಸರು ಬೃಹತ್ಕಾರವಾಗಿ ಬೆಳಿಬೇಕು ಅನ್ನೋ ಒಂದು ದೃಷ್ಟಿ ಮೇಲೆ ನಾವು KLE ಸಂಸ್ಥೆಯಿಂದ ನಾವು ಮಾಡಿದ್ದೇವೆ. ಎಲ್ಲರಿಗೂ ನಮಸ್ಕಾರ.